ಸಣ್ಣವರಿದ್ದಾಗ 1 ರೂಪಾಯಿನೂ ನಮ್ಮ ಕಡೆ ಇರಂಗಿಲ್ಲ, ಆದರೂ ನಾವು ಶ್ರೀಮಂತರು ಅಂತನ್ನುವಂತಹ ಭಾವ ಇರ್ತದೆ. ದೊಡ್ಡವರಾದಮೇಲೆ ಲಕ್ಷಾವಧಿ ರೂಪಾಯಿ, ಕೋಟ್ಯಾವಧಿ ರೂಪಾಯಿ ಬರ್ತದೆ, ಆದರೂ ಕೂಡ ಶ್ರೀಮಂತಿಕೆಯನ್ನು ಕಳ್ಕೊಂಡ್ಬಿಡ್ತೇವೆ. ಸಣ್ಣವರಿದ್ದಾಗ 1 ರೂಪಾಯಿ ಇದ್ರೂ ಅದನ್ನು 100 ಜನರಿಗೆ ಹಂಚ್ತೇನೆ ಅಂತನ್ನುವಂತಹ ಸ್ವಾರ್ಥರಹಿತವಾದಂತಹ ಭಾವ. ದೊಡ್ಡವರಾದಮೇಲೆ ಸಾವಿರಾರು ಕೋಟಿ ರೂಪಾಯಿ ಇದ್ದರೂ ಕೂಡ ಅದನ್ನು ಕೇಳಿದಾಗ ಕೊಡದೇ ಇರತಕ್ಕಂತಹ ಜಿಪುಣತೆ. ಹೀಗೆ ಮನುಷ್ಯ ಒಂದಲ್ಲ ಎರಡಲ್ಲ ತೃಪ್ತಿ ಪಡೋದು ಬಹಳ ಕಡಿಮೆ. ನಮ್ಮ ತೃಪ್ತಿಯ ಜೀವನ ಆಗಬೇಕು ಅಂತಂದ್ರೆ ನಮಗೆ ಆತ್ಮದ ಅವಲೋಕನ ಆಗಬೇಕು. ಆತ್ಮಾವಲೋಕನ ಆದಾಗ ಮಾತ್ರ ತೃಪ್ತಿಯ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಹೊಸ ಹೊಸ ಆಟಿಕೆಗಳನ್ನು ಮನುಷ್ಯ ಜೀವನದೊಳಗೆ ಅಪೇಕ್ಷೆ ಪಡ್ತಾನೆ. ಸಣ್ಣವರಿದ್ದಾಗ ಒಂದು ನಮೂನಿ ಆಟ, ದೊಡ್ಡವರಾದ್ಮೇಲೆ ಇನ್ನೊಂದು ನಮೂನಿ ಆಟ. ಸಣ್ಣವರಿದ್ದಾಗ ಸಣ್ಣ ಸಣ್ಣ ಆಟಿಕೆಗಳು, ದೊಡ್ಡವರಾದ್ಮೇಲೆ ದೊಡ್ಡ ದೊಡ್ಡ ಆಟಿಕೆಗಳು. ಅದೇ ರೀತಿಯಾಗಿ ಆ ಆಟಿಕೆಗಳ ಒಂದು ದರಾನೂ ಬದಲಾಗ್ತದೆ. ಸಣ್ಣವರಿದ್ದಾಗ 10 ರೂಪಾಯಿಗೆ ಆಟಿಕೆ ಸಾಮಾನು ಸಿಗ್ತಿತ್ತು ಅಂದರೆ ದೊಡ್ಡವರಾದ್ಮೇಲೆ ಅದೇ 10 ರೂಪಾಯಿ 1 ಲಕ್ಷ ರೂಪಾಯಿ ಆಗಿರ್ತದೆ. 10 ರೂಪಾಯಿ ಆಟಿಕೆ ತಗೊಂಡು ಸಮಾಧಾನ ಪಟ್ಟ ಆಟ ಆಡಿದಂತಹ ಮಗು ಲಕ್ಷ ರೂಪಾಯಿ ಕೊಟ್ಟಂತಹ ಆಟಿಕೆಯನ್ನು ಕೈಯಲ್ಲಿ ಹಿಡ್ಕೊಂಡಾಗಲೂ ಸಮಾಧಾನ ಇರೋದಿಲ್ಲ. ಇಲ್ಲಿ ನೋಡ್ರಿ, ನಮ್ಮ ಸರ್ವಾರ್ಥಾಗ ಪಾಂಡಾ ಬಾಕ್ಸ್ದವರು ಕೃಷ್ಣನ ಒಂದು ಅದ್ಭುತವಾದಂತಹ ಆಟಿಕೆಯನ್ನು ಕೊಟ್ಟು ಕಳಿಸಿದ್ದಾರೆ. ಬಹುಶಃ ಈ ಆಟಿಕೆ ಅವಳಿಗೆ ಮುಂದೆ ನೆನಪಿರ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ತಂದು ಕೊಟ್ಟಂತಹ ತಂದೆ ತಾಯಿಗಳಿಗೆ ಮಾತ್ರ ಬಹಳ ನೆನಪಿರ್ತದೆ. ಯಾಕೆ? ಈ ಆಟಿಕೆಯ ಜೊತೆಗೆ ಅವರ ಮಗಳ ಜೀವನ ನಡೀತದೆ. ಆ ನಡೆಯೋದನ್ನು ಭಾವನಾಶೀಲವಾಗಿ ಆ ತಂದೆ ತಾಯಿಗಳು ತುಂಬಿಕೊಳ್ತಾರೆ. ಹೀಗೆ ಮನುಷ್ಯನಾದವನಿಗೆ ಉಪಕಾರದ ಸ್ಮರಣೆ ಇರಬೇಕಾದದ್ದು. ಸೊ ಆ ಉಪಕಾರದ ಸ್ಮರಣೆ ಆಗಬೇಕು ಅಂತಂತಂದ್ರೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ, ನಮ್ಮ ಹತ್ರ ಏನಿದೆ ಏನಿಲ್ಲ ಅಂತನ್ನೋದನ್ನು ಲೆಕ್ಕ ಹಾಕಿ ತಂದು ಕೊಟ್ಟವರಿಗೆ ಧನ್ಯವಾದವನ್ನು ಅರ್ಪಿಸಬೇಕು. ಸೊ ಅದಕ್ಕೆ ಇಲ್ಲಿ ನಾವು ನೋಡ್ಬೋದು ಸರ್ವಾರ್ಥ ಎಷ್ಟು ಸಂತೋಷ ಪಡ್ಲಿಕತ್ತಾಳ ಅಂತಂದ್ರೆ, ಆ ಎಲ್ಲ ಆಟಿಕೆಗಳನ್ನು ನೋಡಿ ಬಾಯಿ ಮೇಲೆ ಬೆರಳಿಟ್ಕೊಂಡು ಅಬ್ಬಾ ಎಷ್ಟು ಚಂದದ ಎಷ್ಟು ಚಂದದ. ಹಿಂಗೆ ಹೊಸ ಹೊಸ ಆಟಿಕೆಗಳನ್ನು ನೋಡಿದಾಗ ನಾವು ಕೂಡ ಅಷ್ಟೇ ಸಂತೋಷ ಪಡ್ತಿದ್ವಿ. ಇದು ನಮ್ಮ ಜೀವನವೂ ಹೌದು. ಆದ್ದರಿಂದ ಸಾಧನಾಶೀಲರಾಗುವಂತಹ ನಿಟ್ಟಿನೊಳಗೆ ನಾವು ನಮ್ಮ ಜೀವನದೊಳಗೆ ಮುಂದೆ ಹೊರಡಬೇಕಾಗಿದೆ. ಆದ್ದರಿಂದ ನಾನು ಒಂದು ಮಾತು ಹೇಳ್ತೇನೆ, ಏನು ಅಂತಂದ್ರೆ, ಜೀವನ ಸಣ್ಣದು. ಪ್ರತಿ ಕ್ಷಣ ಸಂತೋಷ ಪಡ್ರಿ, ಪ್ರತಿ ನಿಮಿಷ ಸಂತೋಷ ಪಡ್ರಿ. ಸಂತೋಷ ಬಿಟ್ಟರೆ ಜೀವನದೊಳಗೆ ಬೇರೆ ಏನೂ ಇಲ್ಲ. ನೀವಿವತ್ತು ನಿಮ್ಮ ಮಕ್ಕಳಿಗೆ ಒಂದು ಸಣ್ಣ ಆಟಿಕೆ ಕೊಟ್ಟು ಸಂತೋಷ ಪಡಿಸ್ತಾ ಇದ್ದೀರಿ. ಅವರಿಗೆ ಸಂತೋಷ ಪಡಿಸೋದಲ್ಲ, ನೀವು ಸಂತೋಷ ಪಡ್ತಾ ಇದ್ದೀರಿ. ಇಷ್ಟೆಲ್ಲ ಕಾರ್ಯ ಕಲಾಪಗಳ ಮಧ್ಯೆ, ಇಷ್ಟೆಲ್ಲ ಜವಾಬ್ದಾರಿಗಳ ಮಧ್ಯೆ, ಇಷ್ಟೆಲ್ಲ EMI ಕಟ್ಟೋದು ಮತ್ತೊಂದು ಮುಗಿದೊಂದು ಎಲ್ಲದರ ಮಧ್ಯದೊಳಗೆ ಒಂದು ಆಟಿಕೆಯನ್ನು ನನ್ನ ಮಗುವಿಗೆ ತಂದು ಕೊಡ್ಲಿಕ್ಕೆ ಸಾಧ್ಯವಾತಲ್ಲ ಅಂತನ್ನುವಂತಹ ಒಂದು ಶಾಂತಿಯ ಭಾವ ನಿಮ್ಮ ಮನಸ್ಸಿನೊಳಗೆ ಯಾವತ್ತಿದ್ರೂ ಇರ್ತದೆ. ಸೊ ಅದಕ್ಕೆ ನಾವು ಜೀವನದೊಳಗೆ ನಮ್ಮ ಮಕ್ಕಳ ಕೈಗೆ ನಿಜವಾಗಿಯೂ ಕೊಡಬೇಕಾದದ್ದು ಏನು ಅಂತಂದ್ರೆ, ಈ ಸ್ವಾರ್ಥರಹಿತವಾದಂತಹ ಎಲ್ಲದಕ್ಕೂ ಸಮಾಧಾನ ಪಡುವಂತಹ ಭಾವ ನಿರಂತರವಾಗಿರುವಂತೆ ನೋಡಿಕೊಳ್ಳೋದು. ಸೊ ಇದನ್ನ ಲಕ್ಷ್ಯವಾಗಿ ಇಟ್ಕೊಡ್ರಿ. ಮಕ್ಕಳಿಗೆ ಏನು ಕಲಿಸ್ಬೇಕು ನಾವು ಅಂತಂದ್ರೆ, ಏನೇ ಕೊಟ್ಟರು ಸಂತೋಷ ಪಟ್ಟಿರ್ಬೇಕು. ಈಗ ಅಷ್ಟೇ ಅಲ್ಲ, ಕಿಂತು ದೊಡ್ಡವರಾದ್ಮೇಲೂ ಕೂಡ. ಸೊ ಒಂದು 8 ಚಾಕ್ಲೇಟ್ದಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಪ್ಲೇನ್ ತನಕನೂ ನಮ್ಮ ಮಕ್ಕಳು ಸಂಪಾದನೆ ಮಾಡಿದರು ಅಂತಂತಂದ್ರೆ, ಆ ಸಂಪಾದನೆಗೆ ಅವರು ತಾಳ್ಮೆಯಿಂದ ಸಮಾಧಾನದಿಂದ ತಾವು ಸಂತೋಷವನ್ನು ವ್ಯಕ್ತಪಡಿಸಬೇಕು. ಹಾಗೆ ನಾವು ಜೀವನ ನಡೆಸಬೇಕು ಅಂತನ್ನುವುದೇ ಈ ವಿಡಿಯೋನ ಉದ್ದೇಶ. ನಿಮ್ಮ ಮನೆಯೊಳಗೂ ಮಕ್ಕಳಿದ್ದಾರೆ, ನೀವು ಇದ್ದೀರಿ. ಅದಕ್ಕೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಅಸಮಾಧಾನದಿಂದ ಇರಬೇಡ್ರಿ, ಸಮಾಧಾನದಿಂದ ಇರ್ರಿ. ಧೈರ್ಯವನ್ನು ತೆಗೆದುಕೊಳ್ಳ್ರಿ. ಧೈರ್ಯಂ ಸರ್ವತ್ರ ಸಾಧನಂ.